ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಜಗ ಮತ್ತು ರಾಮಣ್ಣ ಮತ್ತು ಅಜ್ಜಿ ಎಲ್ಲರೂ ಊಟ ಕೂತ್ಕೋಬೇಕು, ಊಟ ಮಾಡೋಣ ಅಂಥೇಳಿ ಕೂತ್ಕೊಳ್ಳೋಣ ಅಂತಿದ್ದಾರೆ. ಆದರೆ ಜಯ ಮಾತ್ರ ಸೊಸೆನ ಕರಿತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಜೈಗೆ ಐಶ್ವರ್ಯನ ಕಂಡ್ರೆ ಆಗಲ್ಲ, ಅದಕ್ಕೋಸ್ಕರ ಅವಳನ್ನ ಕರಿತಾ ಇಲ್ಲ. ಅಜ್ಜಿಗೆ ಹಿಂಸೆ ಆಗ್ತಾಯಿದೆ, ಸೊಸೆ ಕರಿಯಲ್ವಲ್ಲ, ಜೈ ಕರಿ ಅನ್ನುತ್ತೆ. ಜೈ ಕರಿಯೋದೇ ಇಲ್ಲ, ಯಾವ ಕಾರಣಕ್ಕೂ ಅವಳು ನಾನು ಕರಿಯಲ್ಲ, ಮದುವೆ ಆಗಿ ಬಂದವಳೆ, ಏನು ಒಂದು ದಿವಸ ಕರೆದಿಕ್ಬೋದು, ದಿನ ಕರೆದಿಕ್ಕತ್ತ ಬಂದು ತಿಂತಾಳೆ ಅಂತ ಅವಳದು. ಇದನ್ನೆಲ್ಲ ರಾಮಣ್ಣ ಕೇಳಿಸ್ಕೊತಾ ಇರ್ತಾನೆ. ಅವನೇನೂ ಮಾತಾಡಲ್ಲ, ಸುಮ್ಮನೆ ಇರ್ತಾನೆ. ಅವನ ಮುಂದೆ ಏನೂ ಮಾತಾಡಲ್ಲ, ಮ್ಯಾನೇಜ್ ಮಾಡ್ತಾನೆ. ಹಂಗೋ ಹಿಂಗೋ ಆಂಜನೇಯನ ಥರ ಮಾತಾಡಿ ಏನೇನೋ ಮಾತಾಡಿ ಮ್ಯಾನೇಜ್ ಮಾಡ್ತಾನೆ. ಆದರೆ ಜಗ ಮಾತ್ರ ಬೇಜಾರು ಮಾಡ್ಕೋತಾ ಇರ್ತಾನೆ. ಜೈ ಕರಿಯೇ, ಐಶುನ ಕರಿ ಅಂತ, ಬೇಕಾದರೆ ಕರಿ, ಬೇಡದಿದ್ರೆ ಬಿಡಿ, ನನಗೇನು ಹೇಳ್ತೀರಾ ಅಂತಾಳೆ. ಸರಿ, ಯಾರು ಬಂದಿಲ್ಲ, ಬೇಜಾರಾಗುತ್ತೆ ಊಟ ಮಾಡೋಕ್ಕೆ ಅಂದರೆ, ಯಾಕೆ ಊಟ ಮಾಡೋಕ್ಕೆ ಬೇಜಾರಾಗ್ತಿದೆ ಅಂತ ಕೇಳ್ತಾಳೆ. ಬಂದಿಲ್ವಲ್ಲ ಐಶ್ವರ್ಯನ ಕರೆಯೋದಲ್ವಾ ಅಂತ ಅಂದರೆ, ನಾನು ಕರೆಯಲ್ಲ ಅಂತ. ಯಾರನ್ನ ಕರಿಬೇಕಿತ್ತು, ನನ್ನ ಸೊಸೆನ? ನಿನ್ನ ಸೊಸೆ ಆದರೆ ನೀವು ಕರ್ಕೊಬಂದು ಊಟಕ್ಕೆ ಇಕ್ಕಿ, ನಾನೇನು ಬೇಡ ಅನ್ನಲ್ಲ ಅಂತ ಹೇಳ್ತಾಳೆ. ಆಮೇಲೆ ನೀನು ಊಟ ಮಾಡು ಮತ್ತೆ ಅಂತ ಅಂತಾರೆ. ಇಲ್ಲ, ನಾನು ಮಾವಿನ ಹಣ್ಣು ತಿನ್ನೋಣ ಅಂತಿದ್ದೀನಿ ಇವತ್ತು, ಒಂದು 6 ಮಾವಿನ ಹಣ್ಣನ್ನು ಮುತ್ಕುಗೆ ತಂದಿಡು ಅಂತ ಹೇಳಿದ್ದೆ, ತಂದಿಟ್ಟಿರುತ್ತೆ, ಅದನ್ನು ತಿನ್ಕೊಂಡು ಮಲ್ಕೊಬಿಡ್ತೀನಿ ಇವತ್ತು ತುಂಬ ಖುಷಿಯಾಗಿ. ಇನ್ನೇನು ಸೀಸನ್ ಮುಗಿತಾ ಬಂತಲ್ಲ, ಅದಕ್ಕೆ ಮಾವಿನ ಹಣ್ಣೆ ತಿನ್ಬಿಡೋಣ ಅಂತ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲ ಕಣವ, ಬರೀ ಮಾವಿನ ಹಣ್ಣು ತಿಂದು ಮಲ್ಕೋತೀಯ, ಊಟ ಮಾಡವ ಅಂತ ಹೇಳ್ತಾನೆ. ಇಲ್ಲ ಊಟ ಬೇಡ, ಮಾವಿನ ಹಣ್ಣೆ ತಿಂದ್ಬಿಟ್ಟು ಮಲ್ಕೋತೀನಿ, ಮಾವಿನ ಹಣ್ಣೆ ಸಾಕು ಅಂತ ಹೇಳ್ತಾಳೆ. ಆಮೇಲೆ ಜಗ ಹೇಳ್ತಾನೆ, ಬರೀ ಮಾವಿನ ಹಣ್ಣು ತಿಂದು ಹೆಂಗೆ ಮಮ್ಮಿ ಮಲ್ಕೊಳ್ಳೋದು, ಸ್ವಲ್ಪ ಊಟ ಮಾಡು ಅಂತ. ಇಲ್ಲ, ಅಡುಗೆ ನಿಮ್ಮ 4 ಜನಕ್ಕೆ ಮಾಡಿರೋದು, ನನಗೆ ಮಾಡ್ಕೊಂಡಿಲ್ಲ, ನಾನು ಮಾವಿನ ಹಣ್ಣೆ ತಿನ್ನೋಣ ಅಂತ ಖುಷಿಯಾಗಿದ್ದೀನಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಆಯಿತು ಹೆಂಗೋ ಮಾಡು ಅಂತ ಹೇಳ್ತಾರೆ. ಆಮೇಲೆ ಈ ಮುದುಕಿ ಇಲ್ಲೇ ಹಿಂಗಂತ ಇರುತ್ತೆ, ಮಾವಿನ ಹಣ್ಣೆಲ್ಲ ಖಾಲಿ ಆಗ್ಬಿಟ್ಟವಲ್ಲ, ಏನು ಮಾಡೋದು, ಏನು ಹೇಳೋದು ಇವಳಿಗೆ, ಜೈ ಇನ್ನು ಜಗಳಕ್ಕೆ ಬರ್ತಾಳೆ, ಏನು ಮಾಡೋದು ಅಂತ ಇದು ಯೋಚನೆ ಮಾಡ್ತಾ ಇರುತ್ತೆ ಅಜ್ಜಿ. ಆಮೇಲೆ ಇವಳು ಎಲ್ಲರಿಗೆ ಇಕ್ಕಾಯಿತು, ಇಕ್ಬಿಟ್ಟು ಊಟ ಬಡಿಸ್ಬಿಟ್ಟು ಎದ್ದೋಗ್ತಾಳೆ. ಆ ಕಡೆ ಎದ್ದೋಗ್ಬಿಟ್ಟು ತಟ್ಟೆಲಿ ನೋಡ್ತಾಳೆ, ಮಾವಿನ ಹಣ್ಣು ಒಂದೂ ಇಲ್ಲ. ಅತ್ತಮ್ಮ ಎಲ್ಲಿ ಮಾವಿನ ಹಣ್ಣು ಅಂತ ಕೇಳ್ತಾಳೆ. ಅಯ್ಯೋ ಮಾವಿನ ಹಣ್ಣು ಏನು ಮಾಡೋದು ಹೇಳು ಅಂತ. ಏನಾಯಿತು ಹೇಳಿ, ಏನು ಮಾಡಲಿ ಹೇಳು, ಐಶು ತಗೊಂಡು ಎಲ್ಲನೂ ತಿಂದಾಕಿದ್ಲು ಅಂತ. ಏನು ಅಷ್ಟು ಮಾವಿನ ಹಣ್ಣು, 6 ಮಾವಿನ ಹಣ್ಣು ತಿಂದಲೇ? 6 ಮಾವಿನ ಹಣ್ಣು ತಿಂದಾಕಿದ್ಲು, ನನಗೆ ಬೇಕು ಅಂತ ಹೇಳಿದ್ನಲ್ಲ ಅಂತಾಳೆ. ನೀ ಬೇಕು ಅಂತ ಹೇಳಿದ್ದೆ, ನಾನು ಹೇಳಿದ್ನಮ್ಮಿ ಬೇಕಂತೆ, ಜೈ ತಿಂತಾಳಂತೆ, ನೀನು ತಿನ್ನಬೇಡ, ನೀನು ಬಂದು ಊಟ ಮಾಡು ಅಂತಂದೆ. ಇಲ್ಲ, ನಾನು ಮಾವಿನ ಹಣ್ಣೆ ತಿನ್ನೋದು ಅಂತೇಳಿ ಎಲ್ಲನೂ ಪೀಸ್ ಮಾಡ್ಕೊಂಡು ತಿಂದೇ ಬಿಟ್ಲು ಕಣೆ ಅಮ್ಮಿ ಅಂತ. ಅಯ್ಯೋ, ಈಗ ನಾನೇನು ಮಾಡಲಿ, ಇಲ್ಲಿ ಅಡುಗೆನೂ ಮಾಡ್ಕೊಳ್ಳಿಲ್ಲ, ಮಾವಿನ ಹಣ್ಣಿದ್ದಾವಲ್ಲ ಅಂತೇಳ್ಬಿಟ್ಟು ಈಗೇನು ಹಂಗೆ ಮನ್ಕೊಳ್ಳ ನಾನು ಅಂತ. ಏನು ಮಾಡಲಿ ಹೇಳು ನಾನು ಅಂತ ಅದು ಅಲ್ಲೇ ಕೊಸರಾಡ್ತಿರುತ್ತೆ ಅಜ್ಜಿ. ಈ ಊಟನೂ ಇಲ್ದಂಗೆ ಮಾಡ್ಕೊಬಿಟ್ಲಲ್ಲ ಇವಳು, ಅಲ್ಲಿ ಮಾವಿನ ಹಣ್ಣು ಇದ್ದಾವೆ ಅಂತ ಅಂದ್ಕೊಂಡು ಮಾವಿನ ಹಣ್ಣು ಅವಳು ಸೊಸೆ ತಿಂದಾಕ್ಬಿಟ್ಲು, ಏನು ಮಾಡ್ತಾಳೆ ಇವಳು, ಹಂಗೆ ಮಲ್ಕೋಬೇಕಲ್ಲ ಅಂತ ಅದು ಒದ್ದಾಡ್ತಿರುತ್ತೆ. ಆಮೇಲೆ ಊಟ ಎಲ್ಲ ಆಗೈತೆ, ಹೋಗಿ ಮಲ್ಕೋಬೇಕು. ಆವಾಗ ಅಜ್ಜಿ ಏನು ಮಾಡೈತೆ ಗೊತ್ತಾ, ಅಜ್ಜಿ ಆ ಪೌಡ್ರನ್ನ ಮಾವಿನ ಹಣ್ಣಿಗೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ಟೈತೆ ಅವಳಿಗೆ. ಅದಕ್ಕೆ ಕುಯ್ದು ನಿಮ್ಮ ಅತ್ತೆ ಮಾವಿನ ಹಣ್ಣೆ ತಿಂತಾಳಂತೆ, ಬೇರೆ ಏನೂ ಊಟ ಮಾಡಲ್ವಂತೆ, ಮಾವಿನ ಹಣ್ಣೆ ತಿಂತಾಳಂತೆ, ನೋಡಿಲ್ಲಿ ಇಷ್ಟು ಮಾವಿನ ಹಣ್ಣು ಅವಳೇ ಇಟ್ಕೊಂಡವಳೆ ಅಂತ ಹೇಳ್ತು. ಅದಕ್ಕೆ ಮಾವಿನ ಹಣ್ಣೆ ತಿಂತಾರಂತ, ನಾನೇ ತಿಂತೀನಿ, ನನ್ನ ಹತ್ರ ಬರಲಿ ಜಗಳಕ್ಕೆ, ನಾನೇ ತಿಂದಾಕ್ತೀನಿ ಎಲ್ಲನೂ, ತಿಂದೆ ಅಂತ ಕೇಳ್ಕೊಂಡು ಬರಲಿ ನನ್ನ ಹತ್ರ ಅಂತೇಳ್ಬಿಟ್ಟು ಇವಳು ಎಲ್ಲನೂ ತಿಂದೇ ಬಿಟ್ಲು. ಈ ಅಜ್ಜಿ ಎಲ್ಲ ಕುಯ್ದು ಅದಕ್ಕೆ ಪೌಡ್ರ್ ಹಾಕ್ಬಿಟ್ಟು ಕೊಟ್ಟೈತೆ. ಏಕೆಂದರೆ ಇವಳು ಮನೆ ಬಿಟ್ಟೆಲ್ಲೂ ಹೋಗಬಾರ್ದು ಅಂತ. ಐಶ್ವರ್ಯ ಮನೆ ಬಿಟ್ಟು ಹೋಗೋದು ಬೇಡ, ಮೊಮ್ಮಗನ ಜೊತೆ ಇಲ್ಲೇ ಇರಲಿ ಅನ್ನೋದು ಅದ್ರ ಆಸೆ ಆಗಿರುತ್ತೆ. ಹಾಗಾಗಿ ಎಲ್ಲತ್ತವ ಒಂದು ಮಾವಿನ ಹಣ್ಣು ಬಿಟ್ಟಿಲ್ಲ, ನಾನು ಏನು ತಿನ್ನಲಿ ಅಂತಾಳೆ. ಏನು ಮಾಡಲಿ ಹೇಳು ನಾನು ಅಂತ. ಆಮೇಲೆ ಸರಿ ಊಟ ಮಾಡು ಅಂತಾಳೆ. ಊಟ ಅಲ್ಲಿದ್ರಲ್ವ, ಉಪವಾಸ ಮಲ್ಕೋತೀನಿ ಬಿಡಿ, ನಿಮಗೇನು ಸಂತೋಷ ಅಲ್ಲ ಉಪವಾಸ ಮಲ್ಕೊಂಡ್ರೆ, ನಾನು ಏನಿದೆ ಅಂತ ತಿನ್ನಲಿ ಅಲ್ಲಿ ಅಂತಾಳೆ.
ಸರಿ ಮತ್ತು ಏನು ಮಾಡ್ತೀಯವ್ವ ಅಂತ ಹೇಳ್ತಾಳೆ. ಏನು ಮಾಡೋದು, ಎಲ್ಲ ಖಾಲಿ ಮಾಡಿ ಇಟ್ಟಿದ್ದೀರಾ, ಇನ್ನೇನು ತಿನ್ನಲಿ ನಾನು, ನೀರು ಕುಡ್ದು ಮಲ್ಕೋಬೇಕಷ್ಟೇ ಅಂತ. ಅದು ಒದಾಡ್ತಿರುತ್ತೆ ಮುದುಕಿ, ಆ ಕಡೆ ಈ ಕಡೆ, ಏನು ಇಲ್ದಂಗೆ ಮಾಡ್ಕೊಬಿಟ್ಲಲ್ಲ ಇವಳು ಅಂತ ಹೇಳ್ಬಿಟ್ಟು. ಅಲ್ಲೇ ಐಶ್ವರ್ಯ ಪೂರ ಅಷ್ಟು ಹಣ್ಣು ಅವಳೇ ತಿಂದಾಕ್ಬಿಟ್ಲು. ಇಷ್ಟೂ ನೀನೇ ತಿಂತೀಯವ್ವ ಅನ್ನುತ್ತೆ. ಅಷ್ಟೂ ನಾನೇ ತಿಂತೀನಿ, ಬರಲಿ ನನ್ನ ಹತ್ರ ಜಗಳಕ್ಕೆ, ನೀ ಜಯಮ್ಮ ಬರಲಿ ನನ್ನ ಹತ್ರ ಜಗಳಕ್ಕೆ ಅಂತೇಳಿ ಎಲ್ಲನೂ ತಿಂದೇ ಹಾಕ್ಬಿಡ್ತಾಳೆ ಅತ್ಲಾಗಿ. ಈ ಅಜ್ಜಿ ಅಲ್ಲಿ ನೋಡ್ಬಿಟ್ಟು ಸುಸ್ತಾಗಿ ಆಚೆಗೆ ಬಂದು ಹೇಳಲ್ಲ, ಏನೂ ಸುಮ್ಮನೆ ಇರುತ್ತೆ. ಹೇಳಿದ್ರೆ ಎಲ್ಲಿ ಜಯ ಜಗಳಕ್ಕೆ ಬಂದುಬಿಡ್ತಾಳೋ ಅಂತೇಳ್ಬಿಟ್ಟು ಸುಮ್ಮನೆ ಇರುತ್ತೆ. ಜಯ ಜಗಳಕ್ಕೆ ಬಂದುಬಿಟ್ರೆ ಏನು ಮಾಡಲಿ ಅಂತೇಳಿ ಅವಳಿಗೆ ಗೊತ್ತಿಲ್ಲ ಅನ್ನಂಗೆ ಸುಮ್ಮನೆ ಇರುತ್ತೆ. ಲಾಸ್ಟಲ್ಲಿ ನೋಡಿದ್ರೆ ಇಲ್ಲವೇ ಇಲ್ಲ ಎಂಥದ್ದು. ಆಮೇಲೆ ಅಜ್ಜಿ ಏನು ಮಾಡ್ತು, ತಕ್ಷಣವೇ ಕೈ ತೊಳ್ಕೊಂಡು ಊಟ ಮಾಡಿ ರಾಮನಿಗೆ ಹೋಗಿ ಮಲ್ಕೋಗು ಅಂತ ಹೇಳುತ್ತೆ. ಅವನು ಹೋಗಿ ಮಲ್ಕೋಬೇಕು. ಅಜ್ಜಿಗಂತೂ ಪಿಕ್ಲಾಟ, ಜಯ ಉಪವಾಸ ಮಲ್ಕೊಬಿಟ್ಲಲ್ಲ ಅಂತ. ಪ್ರೀತಿಯಿಂದ ಸೊಸೆ ಅಷ್ಟೇ ಇಷ್ಟಪಡುತ್ತೆ, ತೀರಾ ಕೆಟ್ಟದಾಗಿ ನಡೆಸ್ಕೊಳ್ಳಲ್ಲ. ಹಂಗಾಗಿ ಸೊಸೆ ಕಂಡ್ರೆ ಇಷ್ಟನೇ ಇದೆ. ಅದರಲ್ಲೂ ಮೊಮ್ಮಗಳು ಕಂಡ್ರೆ ಇನ್ನೂ ಇಷ್ಟ ಇದೆ. ಆದರೆ ಮೊಮ್ಮಗಳು ಒಂದಾಗಿಲ್ಲವಲ್ಲ ಅನ್ನೋದೇ ಚಿಂತೆ ಆಗಿತ್ತು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.